ಭಾನುವಾರ 7:15 ಮಧ್ಯಭಾಗದಲ್ಲಿ ಕೊಪ್ಪಳಿನ ಮಹಾನಗರ ಮಧ್ಯಭಾಗದಲ್ಲಿ ಗವಿಸಿದ್ದಪ್ಪ ನಾಯಕರು ಒಬ್ಬ 26 ವರ್ಷದ ಯುವಕ. ಆ ಯುವಕ ಆ ಕುಟುಂಬವನ್ನು ಜೋಪಾನ ಮಾಡಬೇಕು, ಜೊತೆಲಿ ಮನೆಯಲ್ಲಿದ್ದಂಥ ತಂಗಿಯಂದ್ರನ್ನ ಲಗ್ನ ಮಾಡಬೇಕು, ಆ ಮನೆಯನ್ನು ಪೋಷಿಸಬೇಕಾದ್ರಿಗಿನ ಒಬ್ಬ ಮಗ ಮನೆಗೆ ಆಧಾರ ಸ್ತಂಭ ಇದ್ದಂತೆ. ಇವತ್ತು ಗವಿಸಿದ್ದಪ್ಪ ನಾಯಕವ್ರನ್ನ ಸಾದಿಕ್ಕನಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂಥ ಕೆಲಸ, ಮರ್ಡರ್ ಮಾಡುವಂಥ ಕೆಲಸ ಸಾದಿಕ್ ಅವರು ಮಾಡ್ತಾರೆ. ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನು ಗವಿಸಿದ್ದಪ್ಪರನ್ನ ಏನು ಮರ್ಡರ್ ಮಾಡಿದಾರೋ, ಯಾವ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ. ಇವತ್ತು ಗವಿಸಿದ್ದಪ್ಪರನ್ನ ಭಾವಚಿತ್ರವನ್ನು ನೋಡ್ರಿ. ಗವಿಸಿದ್ದಪ್ಪರನ್ನ ಮರ್ಡರ್ ಮಾಡಬೇಕಂದ್ರೆ ಸಾದಿಕರ ಕೈಲಿಗೆ ಆಗುತ್ತೇನೋ? ಒಬ್ಬರ ಕೈಲಿ ಆಗಲ್ಲ. ಬಹುಶಃ ಇವರೆಲ್ಲರೂ ಕೂಡ ಒಂದು 10-15 ಮಂದಿ ಸೇರಿ ಗವಿಸಿದ್ದಪ್ಪರನ್ನ ಮಧ್ಯಭಾಗದಲ್ಲಿ ಮರ್ಡರ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ದರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು, ಇವತ್ತು ಒಬ್ಬರಿದ್ದಾರೆ ಅಂತ ಹೇಳ್ತಾರ. ಗವಿಸಿದ್ದಪ್ಪರು ಸತ್ತಂಥ ಟೈಮಲ್ಲಿ ಆ ಭಾನುವಾರ ತೀರ್ಕೊಂಡು ಹೋಗ್ತಾರ, ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರ, ಮತ್ತೆ ಮರುದಿನ ಇವತ್ತು ಆ ದಹನ ಸಂಸ್ಕಾರವನ್ನು ಮಾಡ್ತಾರ. ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿ ಏನು ಬಂತು ನಿಮಗೆ? ನಾನು ಈ ಗವಿಸಿದ್ದಪ್ಪರನ್ನ ಕೊಲೆ ಮಾಡಿದಂಥ ಸಾದಿಕ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದ್ದಾರೆ ಅವರು ಹೊರಗಡೆ ಬರಬೇಕು. ಇದು ಪೊಲೀಸರು ಕುಮ್ಮಕ್ಕಿದೆನಾ, ರಾಜಕಾರಣಿಗಳು ಕುಮ್ಮಕ್ಕಿದೆನಾ? ಇಲ್ಲಿದ್ರಿಗಿನ ಆ ಸಾದಿಕ್ ಜೊತೆಲಿ ಆ PFI ಏನು ಸಂಘಟನೆಗಳ ಕೈವಾಡ ಇದೆನಾ? ಆದರೆ ಹಿಂದೂ ಪರ ಕಾರ್ಯಕರ್ತರಿಗೆ, ಹಿಂದೂ ಪರ ಸಂಘಟನೆಗಳು ಮಾಡ್ತಾರಂತ ಯಾವೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಿದ್ರಿಗಿನ ಸರ್ಕಾರ ಏನು ಮಾಡ್ತದೆ? ಕಟ್ಟಕ್ಕಾಯ್ತದೇನಾ? ಸರ್ಕಾರ ಏನೋ ನಿದ್ದೆ ಮಾಡ್ತಾ ಇದ್ದೀರಾ? ಇವತ್ತು ಗವಿಸಿದ್ದಪ್ಪರ ತಾಯಿ ಗೋಳ ಅಂತ ಅಳ್ತಾ ಇದ್ದಾಳ. ಆ ತಾಯಿನ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವ್ರ ತಂದೆಯವರು ಅಳ್ತಾ ಇದ್ದಾರ. ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೋಡ್ರಿ. ಗವಿಸಿದ್ದಪ್ಪವ್ರನ್ನ ಇವತ್ತು ಜೀವ ಕಳ್ಕೊಂಡಿದ್ದಾನ. ತಾಯಿ ನಾವು ತಂದು ಕೊಡಕ್ಕೆ ಆಗ್ತಾ ಇಲ್ಲ. ನಿನ್ನ ಮಗ ಆತ್ಮಕ್ಕೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ತೀವಿ, ಜಾತ್ಯತೀತವಾಗಿ ನಿಲ್ತೀವಿ, ಪಕ್ಷಾತೀತವಾಗಿ ನಿಲ್ತೀವಿ. ಎಲ್ಲಿ ತನಕ ಕೂಡ ಗವಿಸಿದ್ದವ್ರನ್ನ ಕೊಲೆ ಮಾಡಿದಂಥ ಸಾದಿಕ್ಕು ಅವ್ರ ಜೊತೆಲಿದ್ದಂಥ ಕಾಣದ ಕೈವಾಡಿಗಳು ಯಾರಿದಾರೋ ಅವ್ರ ಗಲ್ಲು ಶಿಕ್ಷೆ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂದ್ರೆ ಮಾತು ಕೊಟ್ಟಿದೆ. ಅದ್ರ ಪ್ರಕಾರ ಹೋರಾಟವನ್ನು ಮಾಡೇ ಮಾಡ್ತೀವಿ. ನೋಡ್ರಿ, ಸಾದಿಕ್ಕವರು ಪೊಲೀಸರು ಏನ್ ಮಾಡ್ತಾ ಇದಾರೆ? ಇವತ್ತು ನಮ್ಮ ಸಮುದಾಯದ ಮುಖಂಡರಾದಂಥ ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂಥ KN ಪಾಟೀಲ್ ಸಾಹೇಬ್ರವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಬಸವರಾಜ್ ಅವರು, ನಮ್ಮ ಡಾಕ್ಟರ್ ಸಾಹೇಬರಾದಂಥ ಬಸವರಾಜ್ ಅಣ್ಣನವರು, ಅದೇ ರೀತಿಯಲ್ಲಿ ಶರಣು ಅವರು, ನಾಗರಾಜ್ ಅವರು, ಅದೇ ರೀತಿಯಲ್ಲಿ ಬುದ್ಗುಪ್ಪ ಗಿರಿಯಪ್ಪಣ್ಣನವರು, ಸುರೇಶ್ ಅಣ್ಣನವರು, ಎಲ್ಲರೂ ಕೂಡ ನೋಡ್ರಿ, ಯಾರು ಕೂಡ ಇವತ್ತು ಒಂದು ಜಾತಿಗೆ ಸೇರಿದಂಥವ್ರಲ್ಲ. ನಾವೆಲ್ಲರೂ ಕೂಡ ಗವಿಸಿದ್ದಪ್ಪ ಅವ್ರ ಏನ ಆತ್ಮಕ್ಕೆ ಅವ್ರಿಗೆಲ್ಲ ಒಂದು ಕಡೆ ಧೈರ್ಯವನ್ನು ತುಂಬಬೇಕನ್ನಂಥ ಕಾರಣದಿಂದ ಇಲ್ಲಿ ಬಂದಿದ್ವಿ. ಅವ್ರ ಮನೆಗೆ ಕೂಡ ಬಂದಿದ್ದೀವಿ. ಈ ಹೋರಾಟ ಅನ್ನಂತ ಇಲ್ಲಿಗೆ ನಿಲ್ಲಲ್ಲ. ಇವತ್ತು ಸಮುದಾಯ ಒಂದು ತೀರ್ಮಾನವನ್ನು ತಗೊಂಡಿದೆ. ಏನು ಶುಕ್ರವಾರ 8ನೇ ತಾರೀಕಿಗೆ, ಶುಕ್ರವಾರ 8ನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕು. ಇವತ್ತು ಅವ್ರ ಟ್ರೋಲ್ಗಳನ್ನು ನೋಡ್ತಾ ಇದ್ದೆ. ಒಂದಿನ ಮುಂಚೆ ಮಚ್ಚಿಡ್ಕೊಂಡು ಟ್ರೋಲ್ ಮಾಡ್ತಾನ, ಒಂದು ಕಡೆ ಡ್ರಗ್ಸ್ ಹೊಡಿತಾ ಅವನು ಹೊಗೆ ಬಿಡ್ತಾನ. ಎಷ್ಟು ನಿರ್ಲಕ್ಷ್ಯ ನೋಡಿ, ಎಷ್ಟು ಧೈರ್ಯ ನೋಡ್ರಿ. ಒಂದು ಕಡೆ ವಿಲಿಂಗ್ ಮಾಡ್ತಾನ, ಒಂದು ಕಡೆ ಹೇಳ್ತಾನ ಅವನು, ಒಂದು ಕಡೆ ಏನು ಹೇಳ್ತಾನ ಅವನು, ಕೇಸರಿ ಜಿಹಾದ್ ಮಾಡಿದಂಥವ್ರನ್ನ ಇದೇ ಶಿಕ್ಷೆ. ಕೇಸರಿ ಜಿಹಾದ್ ಮಾಡಿದಂಥವ್ರು ಯಾರೊಬ್ಬರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತೇಳಿ ಎಷ್ಟು ಉಡಾಫಿ ಮಾತಾಡ್ತಾ ಇರ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ತೀರ್ಮಾನವನ್ನು ತಗೊಂಡಿದ್ದೀವಿ. ನಾವು ಏನು ಸಾದಿಕ್ಕವ್ರ ಜೊತೆಲಿ ಯಾರ್ಯಾರು ಹಿಂಬಾಲಕರು ಸೇರ್ಕೊಂಡು ಶಿವರುದ್ರಪ್ಪ ಅವ್ರನ್ನ ಗವಿಸಿದ್ದಪ್ಪರನ್ನ ಮರ್ಡರ್ ಮಾಡಿದಾರೋ ಅವರು ಪಾತಾಳದಲ್ಲಿದ್ದರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು
ಪಾತಾಳದಲ್ಲಿ ಬಚ್ಚಿಟ್ಟೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಅನ್ಯ ಸಮುದಾಯದ ಜನರು ಸಾಧಿಕರ ಹೊರಗಡೆ ಹೇಳ್ತೀವಿ ಅವನು ಗಲ್ಲು ಶಿಕ್ಷೆ ಕೊಡೋಂಥ ಕೆಲಸ ಮಾಡ್ತೀವಿ, ಗಲ್ಲು ಶಿಕ್ಷೆ ಕೊಡೋಂಥ ಕೆಲಸ. ಈ ಹೋರಾಟದಲ್ಲಿ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ. ಸಮಾಜ ಮುಖಂಡರು ಯಾವುದೇ ತೀರ್ಮಾನ ತೊಗೊಂಡ್ರೆ ಕೂಡ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ಯ ಜಾತಿಯ ಮುಖಂಡರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತೊಗೊಂಡ್ರೆ ಕೂಡ ನನ್ನ ಜೀವ ಹೋದ್ರೆ ಕೂಡ ಪರವಾಗಿಲ್ಲ. ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ. ನಮ್ಮ ಗೌಸಿದ್ದಪ್ಪರಿಗೆ ನ್ಯಾಯ ಸಿಗಬೇಕು, ಈ ಕೊಲೆ ಮಾಡಿದಂಥವ್ರಿಗೆ ಅವರಿಗೆ ಮರಣದಂಡನೆ ಸಿಗಬೇಕನ್ನಂಥ ಹೋರಾಟವನ್ನು ಮಾಡ್ತೀನಿ.